ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರವೀಂದ್ರ ರೇಷ್ಮೆ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. SR ಕೇಶವ್ ಆರ್ಥಿಕ ತಜ್ಞರಿದ್ದಾರೆ. ಸರ್ ನಮಸ್ಕಾರ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಪ್ರದೀಪ್ ಕುಮಾರ್ ಅವರು JDSನಿಂದ, ಅನಿಲ್ ಚಳಗೇರಿ ಅವರು BJPಯಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ಚಳಗೇರಿ ಅವರು ಒಂದು ದಿನಕ್ಕೆ 1600 ಕೋಟಿ ರೂಪಾಯಿ ಲಾಸ್ ಅಂತೆ. ಲಾಸ್ ಆಗ್ತಾ 2 ತಿಂಗಳಾಯಿತು. ಒಂದು ವಿಷಯವನ್ನು ನೀವು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪಂಚರಾಜ್ಯ ಚುನಾವಣೆ ಮುಗಿಲಿ, ಆಮೇಲೆ ರೇಟ್ ಏರಿಸೋಣ ಅಂತ ಕೇಂದ್ರ ಸರ್ಕಾರ ವೇಟ್ ಮಾಡ್ತಾ ಇತ್ತು. ನೋಡಿ ಅಜಿತ್, ಪಂಚರಾಜ್ಯದ ಚುನಾವಣೆಗಳು ಕೇವಲ 1600 ಕೋಟಿ ಪರ್ ಡೇ ಲಾಸ್ ರೀ. ಅವಾಗಲೇ ಜಾಸ್ತಿ ಮಾಡಿದ್ರೆ 1 ಲಕ್ಷ ಕೋಟಿ ಆಯಿಲ್ ಕಂಪನಿಗಳಿಗೆ ಲಾಸ್ ಆಗ್ತಿರ್ಲಿಲ್ವಲ್ಲ. ಸರ್ಕಾರ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳಬಾರ್ದು. ಯಾಕಂದ್ರೆ ಪ್ರಪಂಚದ ಅನೇಕ ರಾಷ್ಟ್ರಗಳು ಈಗಾಗಲೇ 3% ಇಂದ 50% ವರೆಗೆ ಫ್ಯೂಯಲ್ ಪ್ರೈಸನ್ನ ಈಗಾಗಲೇ ಇನ್ಕ್ರೀಸ್ ಮಾಡಿದ್ವಿ. ಇವತ್ತು ನಾವು ಯಾವಾಗ ಡಿಬೇಟ್ ಮಾಡ್ತಾ ಇದ್ದೀವಿ, 76ನೇ ದಿವಸ ಯುದ್ಧ ನಡೆದು ನಮ್ಮದು 80ರಿಂದ 84% ವರೆಗೆ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ. ಸಾಮಾನ್ಯ ಜನರನ್ನು, ಈ ದೇಶದ ಸಾಮಾನ್ಯ ನಾಗರಿಕರನ್ನ ಶೀಲ್ಡ್ ಮಾಡಬೇಕು ಅಥವಾ ಅವ್ರ ಮೇಲೆ ಈ ಹೊರೆ ನೇರವಾಗಿ ಬೀಳಬಾರ್ದು ಅನ್ನುವ ಕಾರಣದಿಂದ ಸರ್ಕಾರ ಆ ಭಾರವನ್ನು ತನ್ನ ಮೇಲೆ ತೆಗೆದುಕೊಂಡು ಈಗ ಒಂದು ಪರಿಸ್ಥಿತಿ ಬಂದಿದೆ. ಇದು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಮೊದಲು ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ್ರು, ನಾವು ಒಂದಿಷ್ಟು ತ್ಯಾಗ ಮಾಡುವಂಥದ್ದು, ಒಂದಿಷ್ಟು ಈಸಿ ಪ್ರಾಕ್ಟೀಸ್ ಅನ್ನ ಮಾಡುವಂಥದ್ದನ್ನ ಮಾಡೋಣ. ಕಾನ್ವಾಯನ್ನ ಖುದ್ದು ಅವರೇ ಮುಂದೆ ನಿಂತ್ಕೊಂಡು ಅವರ ಕಾನ್ವಾಯನ್ನ ಕಡಿಮೆ ಮಾಡಿದ್ದಾರೆ. ಮಂತ್ರಿಗಳಿಗೆ ವಿಷಯಗಳನ್ನು ಮಾಡಬಹುದಿತ್ತಲ್ರಿ. ನಾವು ಅದೇ ಪ್ರಶ್ನೆ ಕೇಳೋದು. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನೀವು 1 ಲಕ್ಷ ಕೋಟಿ ಸರ್ಕಾರ ಆಯಿಲ್ ಕಂಪನೀಸ್ಗಳ ಮೇಲೆ 1 ಲಕ್ಷ ಕೋಟಿ ಹೊರೆ ಹಾಕಿದ್ರಿ. ತನ್ಮೂಲಕ ಎಲ್ಲಿಯವರೆಗೆ ತಡ್ಕೋಬೇಕಾಗಿತ್ತು ಅಲ್ಲಿವರೆಗೆ ಉಪಯೋಗ ಆಗಿದೆ ತಾನೆ. 76 ದಿವಸ ಮುಂಚೆ ಈ ಡಿಸ್ಕಷನ್ ಮಾಡಿದ್ರೆ ಪ್ರಶಾಂತ್ ನಾಥ್ಗೂ ಮತ್ತು 76 ದಿವಸ ಸಾಮಾನ್ಯ ಜನರು ಕ್ರೂಡ್ ಆಯಿಲ್ ಪ್ರೈಸ್ $120 ತನಕ ಹೋಗಿತ್ರಿ 76 ದಿನದ ಅವಧಿಯಲ್ಲಿ. ಅವಾಗ ಜಾಸ್ತಿ ಮಾಡದೆ $108ಗೆ ಇಳಿದಾಗ ಜಾಸ್ತಿ ಯಾಕೆ ಮಾಡಿದ್ರಿ ಅಂತಂದ್ರೆ ಮಧ್ಯದಲ್ಲಿ ಚುನಾವಣೆಗಳಿದ್ವು. ದಿನಕ್ಕೆ 1000 ಕೋಟಿಯಷ್ಟು ಲಾಸ್ಗಳು ಆಯಿಲ್ ಆಯಿಲ್ ಕಂಪನಿಗಳಿಗೆ ಇವತ್ತು ಆಗ್ತಾ ಇದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ಕೇಂದ್ರ ಸರ್ಕಾರಕ್ಕೆ ಎಷ್ಟಿತ್ತು ಅಷ್ಟು ತಡ್ಕೊಂಡಿದೆ. ಸ್ವಲ್ಪ ಮಾತ್ರ ಮಾಡಿದೆ. ನೀವು ನೋಡಿ, ಅಬ್ಸರ್ವ್ ಮಾಡಿ ನೋಡಿ ಇತಿಹಾಸ. 2022 ಬಿಜೆಪಿ ಬಹಳ ನೆಗೆಟಿವ್ ಆಗುತ್ತೆ. ಹೌದ್ರಿ, ಎಲೆಕ್ಷನ್ ಇದು. ಎಲೆಕ್ಷನ್ ಟೈಮ್ ನಲ್ಲಿ ನಮ್ಮ ವಿರುದ್ಧ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ಅದಕ್ಕಾಗಿ ನಾವು ಏರಿಕೆ ಮಾಡಿರಲಿಲ್ಲ. ಪ್ರಶ್ನೆ ನೋಡಿ, ಈಗೆಲ್ಲ ನೀವು ಆಸ್ಟಾರಿಟಿ ಮೆಜರ್ಸ್ ಅನ್ನ ಹೇಳ್ತೀವಿ. ಸರಿಯಪ್ಪ, ನೀವು ಬೆಲೆ ಏರಿಕೆಯನ್ನು ನಾವು ಚುನಾವಣೆವರೆಗೆ ಹೋಲ್ಡ್ ಮಾಡಿದ್ವಿ ಅಂತೀರಿ. ಕ್ವಶನ್ ಬರತ್ರಿ, ನಾನು ಜನಸಾಮಾನ್ಯನಾಗಿ ಪೊಲಿಟಿಕಲ್ ರ್ಯಾಲಿಗಳನ್ನು ಮಾಡ್ತಿದ್ರಲ್ಲ ಪಶ್ಚಿಮ ಬಂಗಾಳದಲ್ಲಿ, ಎಲ್ಲ ಕಡೆಯಿಂದ ಜನ ಕರ್ಕೊಂಡ್ಬರ್ತಾ ಇದ್ರಿ. ಆದ್ರೆ ಆಗ ಆಸ್ಟಾರಿಟಿ ಮೆಜರ್ಸ್ ನಿಮಗೆ ಕಾಣಲಿಲ್ಲ. ಇಲ್ಲಪ್ಪ ನಾವು 2 ಕಾರ್ ಇಟ್ಕೊಂಡು ಓಡಾಡಬೇಕು. ಈಗ ಎಕ್ದಮ್ ಕಾಣ್ಲಿಕ್ಕೆ ಶುರು ಆಯ್ತು. ಅಂದರೆ ಎಲ್ಲ ಗೋಲ್ ಪೋಸ್ಟ್ಗಳನ್ನು ನೀವೇ ಫಿಕ್ಸ್ ಮಾಡ್ತೀರಿ. ಆ ಗೋಲ್ ಪೋಸ್ಟ್ಗಳು ನಿಮ್ದು ಆದ ತಕ್ಷಣ ಅದನ್ನು ಶಿಫ್ಟ್ ಮಾಡ್ತೀರಿ. ಅಷ್ಟೇ ಇರೋದು ಅದರಲ್ಲಿ. ಅಂದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಬೇಸಿಕ್ ಪ್ರಶ್ನೆ, 76 ದಿವಸಗಳು ಚುನಾವಣೆ ಮುಗಿದು ಇನ್ನೂ 15 ದಿವಸ 20 ದಿವಸ ಆಯ್ತಾ? 20 ದಿವಸ ಮುಂಚೆ ಮಾಡಬಹುದಾಗಿತ್ತು. ಜನರಿಗೆ ಸಮಸ್ಯೆ ಅರ್ಥ ಆಗುತ್ತೆ ತಾನೆ. ರಾಜಕೀಯ ಇಲ್ಲ. ಕೇಂದ್ರ ಸರ್ಕಾರ ರಾಜಕೀಯ ಇಲ್ಲದೆ ಇದೆಲ್ಲ ನಡೆಯುತ್ತಾ? ಸರ್ಕಾರ ಒಂದಕ್ಕೆ ಜನರ ಮೇಲೆ ಹೊರೆ ಹಾಕಬಾರದು ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಮುಂದೆ ಮಾಡಿತ್ತು. ಹಿಂದೆ ಕಾಂಗ್ರೆಸ್ ಇವತ್ತಿಗೂ ಹೇಳ್ತಾ ಇದ್ದೀನಿ, ಅಂಕಿ ಸಂಖ್ಯೆಗಳು ನೀವು ಹೇಳಿದಕ್ಕೆ ಬಂದ್ಬಿಟ್ಟು. ಇವತ್ತಿನ ಪ್ಯಾನಲ್ ನಲ್ಲಿ ಬಿಜೆಪಿ ರಿಪ್ರೆಸೆಂಟ್ ಮಾಡ್ತಿದ್ದೀರಿ, ನೀವು ಹಿಂಗೆ ಮಾತಾಡಬೇಕು. ಆದರೆ ಒಂದು ನಿಮಿಷ ಆದರೆ ಒಂದು ಮಾಧ್ಯಮವಾಗಿ ಲಾಸ್ಟ್ ಫೇಸ್ ಎಲೆಕ್ಷನ್ ಮುಗಿಯೋದಕ್ಕಿಂತ ಮೊದಲೇ ನಾವು ಹೇಳ್ತಾ ಬಂದ್ವಿ, ಎಲೆಕ್ಷನ್ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ ಅಂತ ಲೈವ್ ನಲ್ಲಿ ಎಲ್ಲ ಗೊತ್ತಿರೋದು. ಬೇರೆ ದೇಶಗಳು ಮಾಡಿಬಿಟ್ಟಿದೆ. ಇದರಲ್ಲಿ ಏನು ಲಾಜಿಕ್ ಇದೆ? ಪ್ರೈಸ್ ಇನ್ಕ್ರೀಸ್ ಆಗಿತ್ತು, ಯುದ್ಧ ಇನ್ನೂ ನಡೆಯುತ್ತೆ ಅನ್ನೋದು ಡೌಟ್ ಇತ್ತು. ಸೊ ಎಲ್ಲರೂ ಅದನ್ನ ಪ್ರೆಡಿಕ್ಟ್ ಮಾಡಿದ್ರು. ನಾನ್ ಕೇಳ್ತಾ ಇರೋದು, ಇವತ್ತು ₹3 ಆಗಿರುವಂತದ್ದು ಕಡಿಮೆನೆ, ಸಾಮಾನ್ಯ ಜನರಿಗೆ ಹೊರೆ ಆಗಬಾರ್ದು ಅಂತ. ಹೌದು, ಬಟ್ ಇದು ₹3 ನಿಲ್ಲೋದಿಲ್ಲ. ಇವತ್ತು ಲೈವ್ ನಲ್ಲಿ ಕೂತ್ಕೊಂಡು ಹೇಳ್ತಾ ಇದೀವಿ, ಪೆಟ್ರೋಲ್ ಡೀಸೆಲ್ ಇನ್ನೂ ಜಾಸ್ತಿ ಆಗುತ್ತೆ. 10ರಿಂದ ₹12 ತನಕ ಜಾಸ್ತಿ ಆಗುತ್ತೆ. ಆದ್ರೂ ಇವತ್ತು ನಮ್ಗೆ ಗ್ರಾಹಕರಿಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ನಾವು ಹೇಳ್ತಾ ಇರೋದು ಈ ಒಳ್ಳೇದೋ ಇಲ್ಲ ಅವ್ರ ಪಾಕೆಟ್ಗೆ. ಈ ₹3 ಬೆಲೆ ಏರಿಕೆಯನ್ನು 76 ದಿನಗಳ ಹಿಂದೆಯೇ ಮಾಡಿದ್ದರೆ, ಯುದ್ಧ ಆರಂಭವಾದಾಗ ಯಾವಾಗ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅವಾಗ ಮಾಡಿದ್ರೆ ₹12 ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಏಕಕಾಲದಲ್ಲಿ ಗ್ರಾಹಕರ ಮೇಲೆ ಹೊರೆ ಆಗ್ತಿರ್ಲಿಲ್ಲ. ಅದು ವಾದ ಇರೋದು. ಹೊರೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಬೇಕು, ಆಗಿಲ್ಲ. ಕಾರಣ
ಸಾಮಾನ್ಯ ಜನರಿಗೆ ಇವತ್ತೆಲ್ಲವೂ ಗೊತ್ತಾಗುತ್ತೆ. ಯುದ್ಧ ನಡೆದು 76 ದಿವಸಗಳಾಗಿದೆ. ಪ್ರಪಂಚದ ಅನೇಕ ರಾಷ್ಟ್ರಗಳು 50% ವರೆಗೆ ಇನ್ಕ್ರೀಸ್ ಮಾಡಿದ್ದಾರೆ. ಭಾರತಕ್ಕೆ ಇದನ್ನು ತಡ್ಕೊಳ್ಳುವಂತ ಶಕ್ತಿಯನ್ನು ತಡ್ಕೊಂಡಿದ್ದಾರೆ. ಇಂಜೆಕ್ಷನ್ ಅನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಬಹುದಾಗಿತ್ತು ಸ್ವಾಮಿ, ಒಂದೇ ಸಲ ಬರೆ ಹಾಕ್ತೀರಿ ಇನ್ಮೇಲೆ ಅಂತ. ಗೊತ್ತಿಲ್ಲ, ಯುದ್ಧ ಹೀಗೆ ಚುನಾವಣೆ ಆದ್ಮೇಲೆ ಒಂದೇ ಸಲಕ್ಕೆ ಬರೆ ಹಾಕ್ತೀರಿ ಅಂತ. ಎಸ್ ರಮೇಶ್ ಬಾಬು ಅವರೇ, ಜಾಗತಿಕ ವಿದ್ಯಮಾನಗಳು ಹಂಗಿದಾವೆ ಸರ್. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ತಡ್ಕೊಳ್ಳುವಷ್ಟು ತಡ್ಕೊಂಡ್ವಿ ಅಂತಾರೆ. 76 ದಿನಗಳ ಕಾಲ ಈ ಬೆಲೆ ಏರಿಕೆಯನ್ನು ಮ್ಯಾನೇಜ್ ಮಾಡಬಹುದಾದಷ್ಟು ಶಕ್ತಿ ಇತ್ತು. ಆ ಶಕ್ತಿ ಮುಗಿದ್ಮೇಲೆ ಬೆಲೆ ಏರಿಕೆ ಮಾಡಬೇಕಾಗತ್ತೆ. ಈ 3 ದಿನಗಳ ಮುಂಚೆ ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಹೇಳಿದೆ, ಮೋದಿರವರು ದೇಶಕ್ಕೆ ಉಪದೇಶ ಮಾಡೋ ಬದಲು ಅವರಿಂದ ಕೆಲವು ಬದಲಾವಣೆಗಳು ಮಾಡ್ಕೊಳ್ಳಿ ಅಂತೇಳಿ. ಅವರು ತೆಲಂಗಾಣದಲ್ಲಿ ಬೆಂಗಳೂರಲ್ಲಿ ಬಂದು ಭಾಷಣ ಮಾಡೋದು, ಚಿನ್ನ ಕೊಳ್ಳ್ಕೋಬೇಡ್ರಿ, ಫಾರಿನ್ ಟ್ರಿಪ್ ಮಾಡಬೇಡಿ ಅಂತೇಳಿ. ಫಾರಿನ್ ಟ್ರಿಪ್ ಮಾಡಬೇಡಿ ಅಂತೇಳಿ ಮಾರನೇ ದಿವಸ ಅವರೇ ಫಾರಿನ್ ಟ್ರಿಪ್ ಹೋದರು. ಅಂದರೆ ಅವರ ನೈತಿಕತೆ ಯಾವ ಮಟ್ಟಕ್ಕಿದೆ ಅನ್ನೋದು ಹೇಳಬೇಕು. ಈಗ ನನ್ನ BJP ಮಿತ್ರರು ಟ್ರಿಪ್ ಮಾಡಬೇಡಿ ಅಂದರೆ ಪ್ಲೆಷರ್ಗೋಸ್ಕರ ಮಾಡೋ ಪ್ರವಾಸಗಳು ಬೇರೆ ಅಲ್ಲ. ಈಗ ತಮ್ದೇನೋ ಯಾವುದೋ ಒಂದು ದೇಶದಲ್ಲಿ ಬಿಸ್ನೆಸ್ ಇದೆಯಪ್ಪ, ಈಗ ತಾವು ಬಿಸ್ನೆಸ್ ಟ್ರಿಪ್ಪು ಮಾಡಬೇಡಿ ಅಂತ ಹೇಳಿಬಿಟ್ರೆ ಜಗತ್ತು ನಡೆಯೋದು ಹೆಂಗೆ, ವ್ಯವಹಾರ ನಡೆಯೋದು ಹೆಂಗೆ? ನಮ್ಮ ನಾಯಕರುಗಳಿಗೆ ಮಾತಾಡ್ತಾ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಲಾರ್ಡ್ ಅವರು ಪ್ರಶ್ನೆಗಳು ಎತ್ತಿದ್ರು. ನೀವು ಅವಶ್ಯಕತೆಗೆ ಫಾರಿನ್ ಟ್ರಿಪ್ ಮಾಡಿದ್ರು ಸಹ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ಫಾರಿನ್ ಟ್ರಿಪ್ ಮಾಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಫಾರಿನ್ ಟ್ರಿಪ್ಗೆ ಸನ್ಮಾನ್ಯ ಮೋದಿರವರು. ಅದು ದಾಖಲೆಯಾಗಿ ಉಳ್ಕೊಂಡಿದೆ, ಚರ್ಚೆ ಮಾಡಿ ಅವಶ್ಯಕತೆ ಇಲ್ಲ. ಇವತ್ತು ಚಿನ್ನ ಕೊಂಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಮಾರನೇ ದಿನ ಏನು ಮಾಡಿದ್ರು BJP ಅವರು? ಹಿಂದೂ ಪತ್ರಿಕೆ ಒಂದು ಆರ್ಟಿಕಲ್, ಒಂದು ಪೇಪರ್ ತಗೊಂಬಿಟ್ಟು ಇಂದಿರಾ ಗಾಂಧಿ ಫೋಟೋ ಹಾಕ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡೋದು. ಇಡೀ ದೇಶದಲ್ಲಿ ವೈರಲ್ ಆಯ್ತದು. ಆಮೇಲೆ ನೋಡಿದ್ರೆ ಹಿಂದೂ ಪೇಪರ್ನವ್ರು ಕ್ಲಾರಿಫಿಕೇಷನ್ ಕೊಟ್ಟರು, ಇದು ಬೋಗಸು, ಇದು ಸುಳ್ಳು ಅಂತೇಳಿ. ಅಂದರೆ BJPಯವರು ಈ ಜನನ ವಂಚನೆ ಮಾಡೋಕ್ಕೆ ಈ ದೇಶದಲ್ಲಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇದು ಒಂದು ಕಡೆ. ನಾವು ಕ್ರಿಮಿನಲ್ ಪ್ರಾಕ್ಟೀಸಲ್ಲಿ ಒಂದು ಪದ ಬಳಸ್ತೀವಿ. ನನ್ನ ಪ್ರದೀಪ್ ಅವ್ರು, ನನ್ನ ಮಿತ್ರರಿದ್ದಾರೆ ಅಡ್ವೊಕೇಟು, ಆ್ಯಂಟಿಸಿಪೇಟ್ರಿ ಬೇಲ್ ಅಂತೇಳಿ. ನೀವು ಕ್ರಿಮಿನಲ್ ರಿಪೋರ್ಟಿಂಗ್ ಮಾಡಿದ್ದೀರಾ. ಏನು ಆ್ಯಂಟಿಸಿಪೇಟ್ರಿ ಬೇಲ್ ಅಂದರೆ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ಮುಂಚೆಲೇ ಒಂದು ಅರ್ಜಿ ಹಾಕ್ಕೊಳ್ಳೋದು, ಪೂರ್ವಭಾವಿಗೆ ನಾನೇನು ಬಂಧನ ಮಾಡಿದ್ರೆ ಬಿಡುಗಡೆ ಮಾಡಿ ಅಂತೇಳಿ. ಹಂಗೆ BJPಯವರು ₹3 ಜಾಸ್ತಿ ಮಾಡಿದ್ದೀವಿ, ಇನ್ನೂ ಮಾಡ್ತೀವಿ, ಸುಮ್ಮನೆ ಪ್ರಾಯೋಗಿಕವಾಗಿ ನಿಮಗೆ ಕೊಟ್ಟಿದ್ದೀವಿ, ಇದನ್ನು ಸ್ವಲ್ಪ ತಡ್ಕೊಳ್ಳಿ, ಇನ್ನೂ ಮಾಡ್ತೀವಿ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಏನಕ್ಕೆ ಈ ದೊಡ್ಡ ಮಟ್ಟದಲ್ಲಿ ಪೆಟ್ರೋಲು ಡೀಸೆಲು ಬೆಲೆ ಏರಿಕೆ ಆದಾಗ ಚರ್ಚೆ ಆಗುತ್ತೆ ಅಂದರೆ, ಸನ್ಮಾನ್ಯ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಚುನಾವಣಾ ಸ್ಥಾನದಲ್ಲೇ ಹೇಳಿದ್ರು, ಚುನಾವಣೆ ಆಗ್ತಿದ್ದಂಗೆ ಕೆಲಸ ಮಾಡ್ತಾರೆ ಅಂತೇಳಿ. ನೀವು ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬೆಲೆಯನ್ನು ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನಸಾಮಾನ್ಯರ ದಿನಬಳಕೆಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಏನು ಕೆಳವರ್ಗದ ಜನ, ಬಡ ಜನ ಏನು ಉಪಯೋಗ ಮಾಡ್ತಾರೆ, ಬೇಳೆಕಾಳು, ಆಹಾರ ಧಾನ್ಯಗಳು, ಈ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಜನಜೀವನ ಅವರ ಅಸ್ತವ್ಯಸ್ತ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇವತ್ತಿವರು ಗ್ಲೋಬಲ್ ಯುದ್ಧ ಅಂತೇಳಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ, ಇಟ್ ಈಸ್ ನಾಟ್ ಎ ಗ್ಲೋಬಲ್ ವಾರ್. ಇದು ಕೆಲವು 3-4 ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನು ಗ್ಲೋಬಲ್ ಇಶ್ಯೂ ಆಗಿ ಪ್ರೊಜೆಕ್ಟ್ ಮಾಡೋಂಥ ಪ್ರಯತ್ನವನ್ನು BJPಯವರು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ಪಾಪ ಅವ್ರದ್ದು ಟ್ರಂಪ್ದು ಅಷ್ಟು ಚೆನ್ನಾಗಿದೆ ಸ್ನೇಹ. ಟ್ರಂಪ್ ಹೇಳೋದಕ್ಕೆ, ಯಾಕೆಂದರೆ ಮೋದಿರವ್ರಿಗೆ ಗೋಲ್ಡ್ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಇದೆ, ಫಾರಿನ್ ಟ್ರಿಪ್ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಇದೆ. ಟ್ರಂಪು ನಾನು ಹೇಳಿದ್ರಿಂದ ಇವರು ಪಾಕಿಸ್ತಾನಕ್ಕೆ ಸರೆಂಡರ್ ಮೋದಿರವರು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಸ್ಥಿತಿ. ಒಂದು ನಿಮಿಷ, ನಾನು ಸ್ಟ್ಯಾಂಡ್ ಹೇಳ್ತೀನಿ. 4.25 ಲಕ್ಷ 5 ಲಕ್ಷ ರೂಪಾಯಿ ಶೇರ್ವಾನಿ ಹಾಕೋ ಮೋದಿರವರು ಮೊದಲು ಖಾದಿ ಬಟ್ಟೆ ಹಾಕೋದು ಪ್ರಾರಂಭ ಮಾಡಿ, ಆಮೇಲೆ ನೀವು ಬೇರೆಯವ್ರಿಗೆ ಬೋಧನೆ ಮಾಡಿರಂತೆ. ನೀವು ಫಾರಿನ್ ಟ್ರಿಪ್ ಮಾಡೋದನ್ನ ಬಿಡಿ. ಮೊದಲು ನೀವು ಇಂಪೋರ್ಟೆಡ್ ಮಶ್ರೂಮ್ ತಿಂತಿರಲ್ಲ ಡೈಲಿ, ದಯಮಾಡಿ ನೀವು ಮಾತಾಡ್ಬೇಕಾದ್ರೆ ನೀವು ಸರಳತೆ ಬೋಧನೆ ಮಾಡೋದಕ್ಕೆ ಮುಂಚೆ ಬೇರೆಯವರಿಗೆ, ದೇಶದ ಜನಕ್ಕೆ ಉಪದೇಶ ಮಾಡೋದಕ್ಕೆ ಮುಂಚೆ ನೀವು ಅದನ್ನು ಅಳವಡಿಸ್ಕೊಳ್ಳಿ. ನೀವು ಮಾಡೋದೆಲ್ಲ ಭೋಗ ವಸ್ತುಗಳನ್ನ ಪಡೆಯುವಂಥದ್ದು, ಭೋಗ ಜೀವನ, ವಿಲಾಸಿ ಜೀವನ ಮಾಡೋಂಥದ್ದು, ದೇಶಕ್ಕೆ ಉಪದೇಶ ಮಾಡೋಂಥದ್ದು. ಹೇಳಿ, ಇವತ್ತಿಂದ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಎಲ್ಲ ನೀವು ಸರಳ ಮದುವೆಗೆ ಬನ್ನಿ, ದೊಡ್ಡ ದೊಡ್ಡ ಮದುವೆಗಳು ಮಾಡಬೇಡಿ ಅಂತ ಹೇಳಿ. ಅಂದರೆ ಈ ಕಷ್ಟದ ಕಾಲದಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕಾದವರು BJP ಕಾರ್ಯಕರ್ತರು ಮಾಡಲಿ. ಫಸ್ಟ್ ದೇಶ ಜನ ಮಾಡಬೇಕು. ಕಷ್ಟ ಅಂತ ನೀವು ಪ್ರೂವ್ ಮಾಡಿದ್ರೆ ಮಾಡ್ತಾ ಇಲ್ಲ ಎಲ್ಲಿ ಅಲ್ಲ ಸ್ವಾಮಿ. ಇವತ್ತು ನೀವೇ ಹೇಳಿದ್ರೆ ಯುದ್ಧ ಜಾಗತಿಕ ವಿದ್ಯಮಾನ ಸರ್. 2000 ನಾನು ವರ್ಲ್ಡ್ ವಾರ್ ಅಂತ ಕರೆಯೋದಿಲ್ಲ, ಜಾಗತಿಕ ವಿದ್ಯಮಾನ. ಪ್ರಶಾಂತ್ ನಾಥ್ ಅವರು ಮಾತಾಡಿದ್ರೆ ನಾನು ಹೇಳ್ತೀನಿ ಒಂದು ನಿಮಿಷ. ತಾವು ಸಹ ಬುದ್ಧಿವಂತಿದ್ದೀರ, ನನಗೆ ಗೊತ್ತಿದೆ. ಈ ದೇಶದಲ್ಲಿ 2014ರಲ್ಲಿ
107, 108 ಬ್ಯಾರಲ್ಗೆ ಡಾಲರ್ ಬೆಲೆ ಇದ್ದಂಥ ಸಂದರ್ಭದಲ್ಲಿ ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 52 ರೂಪಾಯಿ, 53 ರೂಪಾಯಿ, ಪೆಟ್ರೋಲ್ 62, 63 ರೂಪಾಯಿ, ಗ್ಯಾಸು ವಿತ್ ಸಬ್ಸಿಡಿ 450 ರೂಪಾಯಿ, 500 ರೂಪಾಯಿ. ಇವತ್ತು ಯಾವ ಮಟ್ಟದಲ್ಲಿದೆ, ಏನು ಮಾಡ್ತಾ ಇದ್ದಾರೆ ಇವರು, ಎಲ್ಲಿಗೆ ಹೋಗಿದೆ? 28 ಬ್ಯಾರಲ್ ಡಾಲರು ಇಳಿಕೆ ಆದಾಗ ಯಾಕೆ ಮತ್ತೆ ಪ್ರೈಸ್ ಕಂಟ್ರೋಲ್ ಮಾಡಲಿಲ್ಲ? ಪಾರ್ಲಿಮೆಂಟ್ ನೀವು ನಲ್ಲಿ ಒಂದ್ ನಿರ್ಮಲಾ ನಿಮಿಷ, ಸೀತಾರಾಮನ್ ದಯಮಾಡಿ ಅವರು- ನನ್ನ ಅಲ್ಲ, ಮುಗಿಸಿಲ್ಲ, ಈ ಪ್ರಶ್ನೆಗೆ- ಮುಗಿಸಿಲ್ಲ ನಾನು, ಈ ದಯಮಾಡಿ ಪ್ರಶ್ನೆಗೆ- ಮುಗಿಸಿಲ್ಲ. ಫ್ಲೋಟಿಂಗ್ ಫಂಡ್ ಅಂತ ಕರಿತೀವಿ. ಈ ಕೇಂದ್ರ ಸರ್ಕಾರಕ್ಕೆ ಇವತ್ತು ಎಷ್ಟು ಆದಾಯ ಬಂದಿದೆ, ನೀವು ಫ್ಯೂಯಲಲ್ಲೇ ಎಷ್ಟು ಆದಾಯ ಬಂದಿದೆ, ಯಾಕೆ ಜನಕ್ಕೆ ಯಾರು ಬೆನಿಫಿಟ್ ಕೊಡಲಿಲ್ಲ? ಇವತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಎಷ್ಟಾಗ್ತಾ ಇದ್ದೀರಾ? ಮಾತೆತ್ತರೆ ನೆಹರು ಬಗ್ಗೆ ಮಾತಾಡ್ತೀರಾ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತೀರಾ, ಮನಮೋಹನ್ ಸಿಂಗ್ ಬಗ್ಗೆ ಮಾತಾಡ್ತೀರಾ. ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಆದಾಗ ಈ ದೇಶದ ಬಜೆಟ್ ಗಾತ್ರ ಇದ್ದಿದ್ದು 200 ಕೋಟಿ. ಇವತ್ತು ನಿಮ್ಮದು 45 ಲಕ್ಷ ಕೋಟಿ. ಆಗಲೇ ಪಾಪ ಪ್ರತಾಪ್ ಸಿಂಗ್ ಅವರು ಮಾತಾಡ್ತಾ ಸಿದ್ದರಾಮಯ್ಯ ಟ್ಯಾಕ್ಸ್ ಬಗ್ಗೆ, ಸಿದ್ದರಾಮಯ್ಯ ಸಾಲದ ಬಗ್ಗೆ ಹೇಳ್ತಾ ಇದ್ರು. ನಿಮ್ದು ಎಷ್ಟಿದೆ ಸ್ವಾಮಿ ಈ ದೇಶದ ಸಾಲ? ನೀವು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ ಇಲ್ಲಿವರೆಗೆ ಎಷ್ಟು ಸಾಲ ಮಾಡಿದ್ದೀರಾ? 250 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದೀರಾ. ಅದಕ್ಕೆ ಉತ್ತರ ಕೊಡಬೇಕಲ್ಲ. ನೀವು ಯಾವುದೇ, ನಾವು ಫೆಡರಲ್ ವ್ಯವಸ್ಥೆನಲ್ಲಿದ್ದೀವಿ, ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ನೀತಿಯಿಂದ ಪೆಟ್ರೋಲ್ ಡೀಸೆಲ್ಗೆ ಬರೋಣ. ಹೌದು, ದೇಶದ ಬೆಲೆ ಏರಿಕೆ ಆಗೋದಿಲ್ಲ. ದೇಶದಲ್ಲಿ ಆಹಾರ ಬೆಲೆ ಏರಿಕೆ ಆಗಬೇಕು, ಜನಸಾಮಾನ್ಯರು ಬಳಕೆ ಮಾಡೋಂಥ ಪದಾರ್ಥಗಳ ಬೆಲೆ ಏರಿಕೆ ಆಗಬೇಕಂದ್ರೆ ಅದು ದೇಶದ ಕೇಂದ್ರ ಸರ್ಕಾರದ ಪಾಲಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.